Jai Senior, first platoon, 44 plus 1. Second platoon, 45 plus 1. Okay, senior, what's up? Jai Senior. ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಮಹಾವಿದ್ಯಾಲಯದ ಹಂಸಭಾವಿಯ ಪ್ರಾಚಾರ್ಯರಾದ ಶ್ರೀ MG ಬಂಡಿವಡ್ಡರ್ ಹಾಗೂ ಸಮಸ್ತ ಗುರು ವೃಂದದವರಿಂದ ನಾನು ಡಾಕ್ಟರ್ ಬಸವ ಹಮ್ಮಿಣಿ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತ ಹಾಗೂ ಅಭಿನಂದನೆಗಳನ್ನು ಕೋರುತ್ತೇನೆ. ಇಲ್ಲಿ ನೆರೆದಂತಹ ಎಲ್ಲ ಗಣ್ಯಮಾನ್ಯರಿಗೆ, ವಿದ್ಯಾರ್ಥಿನಿಯರಿಗೆ, NCC ಕೆಡೆಟ್ಗಳಿಗೆ, NSS ಸ್ವಯಂ ಸೇವಕರಿಗೆ, ರೇಂಜರ್ಸ್ ಮತ್ತು ರೋವರ್ಸ್ ಸ್ವಯಂ ಸೇವಕರಿಗೆ ಹಾಗೂ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಚರಿಸುತ್ತಿರುವ ಧ್ವಜಾರೋಹಣ ಕಾರ್ಯಕ್ರಮದ ಹಾರ್ದಿಕ ಶುಭಾಶಯಗಳು. ಈಗ ಧ್ವಜಾರೋಹಣ ಕಾರ್ಯಕ್ರಮ. जय श्रीमान, ध्वजारोहण के लिए परेड तैयार है. जय श्रीमान. जय श्रीमान. ಇದೀಗ ಎಲ್ಲರೂ ಎದ್ದು ನಿಂತು ಒಂದೇ ಮಾತರಂ ಗೀತೆಗೆ ಗೌರವ ಸಲ್ಲಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. जय श्रीमान.
दीदी तुम्ही मर्मा तुम ही प्राण शरीरे बाहुते तुम्ही मां शक्ति हृदये तुम्ही मां भक्ति तुम्हारे प्रतिमा गली मंदिरे मंदिरे वंदे मातरम तुम ही दुर्गा दश प्रहरण धारिणी कमला कमल दल विहारिणी नारी विद्या दायिनी नमामि कमलां अमलां अतुलां सुजलां सुफलां मातरं वन्दे मातरं श्यामलां सरलां सुस्मितां भूषितां वरणी मातरं वन्दे मातरं वन्दे मातरम् एक साथ राष्ट्रगीत शुरू कर। गुजरात मराठा द्राविड उत्कल बंगा विंध्य हिमाचल यमुना गंगा कृष्ण जलधि तरंगा तव शुभ नामे गावे तव शुभ आशीष मागे गाहे तव जय गाथा जन गण मंगलदायक जय हे भारत भाग्य विदाता जय हे जय हे जय हे जय 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 हे ಈ ಯುವ ಜನತೆ ಹಂಸಭಾವಿ ಸುತ್ತಮುತ್ತಲಿನ ಹಾಗೂ ನೆರೆಯ ತಾಲೂಕಿನಿಂದ ಈ ಮಹಾವಿದ್ಯಾಲಯದಲ್ಲಿ ಶಿಕ್ಷಣ ಪಡೆಯಲು ಬಂದ ಉತ್ಸಾಹಿಗಳು ಇಲ್ಲಿ NCC ಪ್ರವೇಶವನ್ನು ಸ್ವಯಂ ಪ್ರೇರಣೆಯಿಂದ ಪಡೆದು ತರಬೇತಿಯನ್ನು ಪಡೆಯುತ್ತಿದ್ದಾರೆ. 16 ರಿಂದ 18 ವಯಸ್ಸಿನ ಈ ಯುವ ಮನಸ್ಸುಗಳು ತಮ್ಮನ್ನು ದೇಶ ಸೇವೆಗೆ ಮುಡಿಪಡಿಸಲು ಸಿದ್ಧಪಡಿಸಿಕೊಳ್ಳುತ್ತಿದ್ದಾರೆ. ಇಲ್ಲಿ ಆಗಸ್ಟ್ನಿಂದ ಜನವರಿಯವರೆಗಿನ ಅವಧಿಯಲ್ಲಿ ಇವರಿಗೆ ಡ್ರಿಲ್ ಹಾಗೂ ರೈಫಲ್ ತರಬೇತಿಯೊಂದಿಗೆ ವಿವಿಧ ಸಾಮಾಜಿಕ ವಿಷಯಗಳನ್ನು ಬೋಧಿಸಲಾಗುತ್ತದೆ. ಈಗ ಸೀನಿಯರ್ ಅಂಡರ್ ಆಫೀಸರ್ ಸಂಜನಾ ಸಾಲುಂಕೆ ಪರೇಡ್ ನಿರೀಕ್ಷಿಸಲು ಪದವಿ ಹಾಗೂ ಪದವಿ ಪೂರ್ವ ಪ್ರಾಚಾರ್ಯರನ್ನು ಆಹ್ವಾನಿಸುವರು. जय श्रीमान, आपके निरीक्षण के लिए परेड तैयार है। जय श्रीमान। ಏಕತೆ ಮತ್ತು ಸಮವಸ್ತ್ರತೆಯ ಜಗತ್ತಿನ ಮಹಾನ್ ಸಂಘಟನೆಯಾಗಿದೆ. ಇದರ ಭಾಗವಾಗಿರುವ ಯುವ ಶಕ್ತಿಯನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ವಲಯದಲ್ಲಿ ಸರ್ಕಾರಿ ಸೇವೆಗೆ ಸೇರಲು ಈ ತರಬೇತಿ ಹಾಗೂ ಮತ್ತು ಪ್ರಮಾಣ ಪತ್ರವನ್ನು ಇವರು ಪಡೆಯಬಹುದು. ಇಲ್ಲಿ ಎಲ್ಲವನ್ನೂ ದೇಶಕ್ಕಾಗಿ ಮುಡಿಪಿಡುವ ಧೈರ್ಯ, ಸಾಹಸ ಹಾಗೂ ಅಚಲ
ಅಮೃತವಾಗುತ್ತದೆ. ಪ್ರತ್ಯಕ್ಷವಾಗಿ ಕಂಡರೆ ಪ್ರಮಾಣಿಸಿ ನೋಡಬೇಕೆ? ಈಗ ನೀವೇ ಈ ಯುವ ಮನಸ್ಸಿನಲ್ಲಿ ಇಳಿದು ನೋಡಿ. ಲೈಫ್ ಹಕ್ಕುಗಳನ್ನು ಉಳಿಸುವಂತೆ ಮಾಡಿದ್ದಾದರೂ ಸಾಹಸ ಹಾಗೂ ಉತ್ಸಾಹವನ್ನು ಅಕ್ಷರಗಳಲ್ಲಿ ನೀಡಲು ಸಾಧ್ಯವಿಲ್ಲ ಮತ್ತು ಕೆಲವು ಪ್ರಮಾಣ ಪತ್ರಗಳು ಹಾಗೂ ಪದಕಗಳಿಂದ ಅಳೆಯುವುದೂ ಸೂಕ್ತವಲ್ಲ. ಈ ಪದವಿ ಮಹಾವಿದ್ಯಾಲಯವು 1967 ಜೂನ್ರಲ್ಲಿ ಸ್ಥಾಪನೆಯಾಗಿದ್ದು ಎನ್ಸಿಸಿಯು ಇಲ್ಲಿ 1969-1970 ಶೈಕ್ಷಣಿಕ ಸಾಲಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಅಲ್ಲಿಂದ ಇಲ್ಲಿಯವರೆಗೆ ನಿರಂತರವಾಗಿ ಭಾರತ ಸೇನೆಯ ಭೂದಳ, ವಾಯುದಳ ಹಾಗೂ ಜಲದಳ ರೀತಿಯಲ್ಲಿ ಎನ್ಸಿಸಿ ಕೂಡ 3 ದಳದಲ್ಲಿ ನಮ್ಮ ಮಹಾವಿದ್ಯಾಲಯ ಭೂದಳ ಸೇನೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಎನ್ಸಿಸಿ ಸರಿಸುಮಾರು 20 ಲಕ್ಷ ಕೆಡೆಟ್ಗಳೊಂದಿಗೆ ವಿಶ್ವದ ಅತಿ ದೊಡ್ಡ ಸಮವಸ್ತ್ರಧರಿತ ಯುವ ಸಂಘಟನೆಯಾಗಿದೆ. ಇದು ಅವರಿಗೆ ವ್ಯಕ್ತಿತ್ವ ಹಾಗೂ ದೇಶಕ್ಕಾಗಿ ದುಡಿಯುವ ಮನಸ್ಸನ್ನು ಸಜ್ಜುಗೊಳಿಸುತ್ತದೆ. ಇವರು ದೇಶದ ಜವಾಬ್ದಾರಿಯುತ ನಾಗರಿಕರಾಗುತ್ತಾರೆ. ಎನ್ಸಿಸಿಯ ಮೂಲದಲ್ಲಿ ಯೂನಿಟಿ ಆ್ಯಂಡ್ ಡಿಸಿಪ್ಲಿನ್ ಆಗಿದೆ. ಇದು ಇವತ್ತಿನ ಯುವ ಪೀಳಿಗೆಯಲ್ಲಿ ತಮ್ಮ ಜವಾಬ್ದಾರಿಯನ್ನು ಅರಿಯುವಂತೆ ಮಾಡುತ್ತದೆ. ಎನ್ಸಿಸಿಯು ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ನಿರತವಾಗಿದೆ. ಈ ಸಂಘಟನೆಯು ವ್ಯಕ್ತಿತ್ವ, ಹೊಂದಾಣಿಕೆ, ಶಿಸ್ತು, ನಾಯಕತ್ವ, ಜಾತ್ಯತೀತ ಮನೋಭಾವನೆ, ಸಾಹಸ, ನಿಸ್ವಾರ್ಥ ಮನೋಭಾವನೆಯಂತಹ ಹಲವಾರು ಮೌಲ್ಯಯುತ ಅಂಶಗಳನ್ನು ಬೆಳೆಸುತ್ತದೆ. ಹಾಗೆಯೇ ನಮ್ಮ ಮಹಾವಿದ್ಯಾಲಯದಲ್ಲಿ ನ್ಯಾಷನಲ್ ಸರ್ವಿಸ್ ಸ್ಕೀಮ್, ರಾಷ್ಟ್ರೀಯ ಸೇವಾ ಯೋಜನೆ, ಇದು ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವನೆ, ನಾಯಕತ್ವ ಗುಣಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯನಿರತವಾಗಿದೆ. ಇದು ನಮ್ಮ ಮಹಾವಿದ್ಯಾಲಯದ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಶ್ರೀ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಭಾರತ್ ಸ್ಕೌಟ್ ಹಾಗೂ ಗೈಡ್ ಘಟಕದ ರೇಂಜರ್ಸ್ ಹಾಗೂ ರೋವರ್ಸ್ ವಿಭಾಗಗಳು ಕೂಡ ನಮ್ಮ ಮಹಾವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಇದರ ಸಂಚಾಲಕರಾಗಿ ಶ್ರೀ ಪಿ ವೆಂಕಟೇಶ್ ಹಾಗೂ ಡಾಕ್ಟರ್ ಹಮ್ಮಿಣಿ ಬಸವ್ವ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದೀಗ ಸ್ವಾಗತ ಕಾರ್ಯಕ್ರಮ ಎನ್ಸಿಸಿ ಅಧಿಕಾರಿಗಳಾದ ಹುಸೇನ್ ಕಳಬಂಡ್ ಇವರಿಂದ. ಎಲ್ಲರಿಗೂ ಶುಭ ಮುಂಜಾನೆ. ಇಲ್ಲಿ ನೆರೆದಿರುವಂತಹ ಸಮಸ್ತ ಗಣ್ಯರಿಗೆ, ವಿದ್ಯಾರ್ಥಿಗಳಿಗೆ, ಮಹಾವಿದ್ಯಾಲಯದ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಗಳಿಗೆ, ಪಾಲಕರಿಗೆ ಎಲ್ಲರಿಗೂ ಕೂಡ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಂಡಿರತಕ್ಕಂತಹ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂತಹ ಶ್ರೀ MG ಬಂಡೇವಡ್ಡರ್ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತಹ ಶ್ರೀ MC ಪಾಟೀಲ್ ಸರ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಸ್ತುತ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ SS ಮಠಪತಿ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಪದವಿ ಪೂರ್ವ ಮಹಾವಿದ್ಯಾಲಯದ ಉಪ ಪ್ರಾಚಾರ್ಯರಾದಂತಹ ಶ್ರೀ ದೊಡ್ಡಮಾಸ್ತಿ ಸರ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎರಡೂ ಮಹಾವಿದ್ಯಾಲಯದ ಸಮಸ್ತ ಬೋಧಕ ಬೋಧಕೇತರ ಸಿಬ್ಬಂದಿಗಳಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ವಿದ್ಯಾರ್ಥಿಗಳ ಪಾಲಕರು ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರನ್ನೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಹಾಗೆಯೇ ಈ ಆವರಣದಲ್ಲಿ ನೆಲೆಸಿರುವಂತಹ NCC, NSS, ರೇಂಜರ್ಸ್, ರೋವರ್ಸ್ ಹಾಗೂ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ.
ಇಷ್ಟು ಹೇಳಿ ನನ್ನ ಸ್ವಾಗತ ಕಾರ್ಯಕ್ರಮಕ್ಕೆ ನಾನು ಮಂಗಳ ಹಾಡ್ತೇನೆ. ಜೈ ಹಿಂದ್, ಥ್ಯಾಂಕ್ ಯು. ಸರ್ವರನ್ನು ಸ್ವಾಗತಿಸಿದಂತಹ ಲೆಫ್ಟಿನೆಂಟ್ ಹುಸೇನ್ ಸಾಬ್ ಕಳಗೊಂಡ ಅವರಿಗೆ ಧನ್ಯವಾದಗಳು. ಈಗ ರ್ಯಾಂಕ್ ವಿತರಣೆ ಕಾರ್ಯಕ್ರಮ NCC ಅಧಿಕಾರಿಗಳು ಹಾಗೂ ಪ್ರಾಚಾರ್ಯರು ನೆರವೇರಿಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. 2025-26ನೇ ಸಾಲಿನ ಸೀನಿಯರ್ ಅಂಡರ್ ಆಫೀಸರ್ ಆಗಿ ಸಂಜನಾ ಸಾಲುಂಕೆ ಅವರು ಆಯ್ಕೆಯಾಗಿದ್ದಾರೆ. ಅವರು ವೇದಿಕೆಗೆ ಬಂದು ತಮ್ಮ ರ್ಯಾಂಕ್ ಸ್ವೀಕರಿಸಬೇಕು. ಇವರ ಪಾಲಕರಾದಂತಹ ಶ್ರೀಮತಿ ಸಹನಾ ವಿನಯ್ ಮುಳುಗುಂದ್ ಇವರು ಕೂಡ ವೇದಿಕೆಗೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಕಂಗ್ರ್ಯಾಚುಲೇಷನ್ಸ್ ಸೀನಿಯರ್ ಅಂಡರ್ ಆಫೀಸರ್ ಆಗಿ ಸಂಜನಾ ಸಾಲುಂಕೆ ಅವರಿಗೆ. ಜೈ ಶ್ರೀಮಾನ್. ತಮ್ಮ ಮಕ್ಕಳಿಗೆ ತಾವೇ ರ್ಯಾಂಕ್ ಕೊಡಿಸುವುದು, ರ್ಯಾಂಕ್ ವಿತರಿಸುವುದು ಪಾಲಕರಿಗೆ ಒಂದು ಅಭೂತಪೂರ್ವವಾದಂತಹ ರ್ಯಾಂಕ್ ವಿತರಿಸಿದಂತಹ ಗಣ್ಯರಿಗೆ ಧನ್ಯವಾದಗಳು. ಇದೀಗ ಜೂನಿಯರ್ ಅಂಡರ್ ಆಫೀಸರ್ ಆಗಿ ಸಿದ್ದನಗೌಡ ಜೈ ಶ್ರೀಮಾನ್. ಸುಪ್ರೀತಾ ಎನ್ ಅವರು ಆಯ್ಕೆಯಾಗಿದ್ದಾರೆ. ಅವರು ವೇದಿಕೆಗೆ ಬಂದು ತಮ್ಮ ರ್ಯಾಂಕ್ ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಇವರ ಪಾಲಕರಾದಂತಹ ಎನ್ ಇವರು ಕೂಡ ವೇದಿಕೆಗೆ ಬಂದು ಪ್ರಾಚಾರ್ಯರಿಗೆ ಈ ಕಾರ್ಯಕ್ರಮವನ್ನು ಕೊಟ್ಟಂತ ವಿನಂತಿಸಿಕೊಳ್ಳುತ್ತೇವೆ. ಚಾವಟಿ ಅವರು ಆಯ್ಕೆಯಾಗಿದ್ದಾರೆ. ಅವರು ವೇದಿಕೆಗೆ ಬಂದು ಅಮ್ಮ ಮತ್ತೆ ಗುಡ್ಡಪ್ಪ ಗೌಡ್ ಇವರು ವೇದಿಕೆಗೆ ಆಗಮಿಸಿ ತಮ್ಮ ಮಗನಿಗೆ ರ್ಯಾಂಕ್ ವಿತರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. Congratulations, junior under officer ಸಂಜನಾ ಸಾವತ್ರಿ ಅವರಿಗೆ ಅಭಿನಂದನೆಗಳು. ರ್ಯಾಂಕ್ ವಿತರಿಸಿದಂತಹ ಪಾಲಕರಿಗೆ ಮತ್ತು ಗಣ್ಯರಿಗೆ ಹೃದಯದ ಧನ್ಯವಾದಗಳು. ಈಗ ಪ್ರತಿಜ್ಞಾವಿಧಿ ಬೋಧನೆ. ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀ MG ಬಂಡಿವಡ್ಡರ್ ಅವರು ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಿ ಅಧ್ಯಕ್ಷೀಯ ಮಾತುಗಳನ್ನಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಮೊದಲನೇದಾಗಿ NCC ಓತನ್ನು ಬೋಧಿಸ್ತೇನೆ. ನಾನು ಇಲ್ಲಿ ಹೇಳ್ತೇನೆ, ನೀವು ಎಲ್ಲ NCC ಕೆಡೆಟ್ಗಳು ಹಾಗೂ ವಿದ್ಯಾರ್ಥಿಗಳು ಹೇಳಬೇಕಂತ ಹೇಳಿ ಕೇಳ್ಕೊತೀನಿ. I do hereby
solemnly promise that I will serve my motherland most truly and loyally, and that I will abide by the rules and the regulations of the National Cadet Corps, further under the command and control of my commanding officer. I will participate in every camp most sincerely and most wholeheartedly. Next ಈಗ NSS ಓದನ್ನ ಹೇಳ್ತೇನೆ. I further affirm that I shall never resort to violence and that all differences and disputes relating the religion, language, reason or political or economic grievance should be settled by peaceful and constitutional means. ಈಗ ಎಲ್ಲರೂ NSS, NCC ಮತ್ತು ವಿದ್ಯಾರ್ಥಿನಿಯರು ವರದಕ್ಷಿಣೆ ವಿರೋಧ ಪ್ರತಿಜ್ಞೆಯನ್ನು ತಗೋಬೇಕು. ವರದಕ್ಷಿಣೆ ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಸಮಾಜದ ಒಂದು ಪಿಡುಗು ಎಂದು ತಿಳಿದಿದ್ದೇನೆ. ಅದನ್ನು ನಾನು ವಿರೋಧಿಸುತ್ತೇನೆ ಮತ್ತು ಮದುವೆಯಾಗುವಾಗ ವರದಕ್ಷಿಣೆಯನ್ನು ಹಣ ಮತ್ತು ವಸ್ತುವಿನ ರೂಪದಲ್ಲಿ ಕನ್ಯಾಪಿತೃವಿನಿಂದ ತೆಗೆದುಕೊಳ್ಳುವುದಿಲ್ಲವೆಂದು ರಾಷ್ಟ್ರೀಯ ದಿನವಾದ ಇಂದು ಪ್ರಮಾಣ ಮಾಡುತ್ತೇನೆ. ರೋವರ್ಸ್ ರೇಂಜರ್ಸ್ ಪ್ರತಿಜ್ಞಾ ವಿಧಿಯನ್ನು ನಾನು ಬೋಧಿಸ್ತೇನೆ. ಹಾಗೆ ನೀವು ಹೇಳಬೇಕು, ದೇವರ ಮತ್ತು ನನ್ನ ದೇಶದ ಕರ್ತವ್ಯವನ್ನು ಮಾಡಲು ನನ್ನಿಂದಾದಷ್ಟು ಪ್ರಯತ್ನಿಸುತ್ತೇನೆ. ಎಂದೆಂದಿಗೂ ಇನ್ನೊಬ್ಬರಿಗೆ ಸಹಾಯ ಮಾಡುತ್ತೇನೆ ಮತ್ತು ಸ್ಕೌಟ್ ಗೈಡ್ ನಿಯಮಗಳನ್ನು ಪಾಲಿಸುತ್ತೇನೆ. ಇದೀಗ ಅಧ್ಯಕ್ಷೀಯ ನುಡಿಗಳು ಶ್ರೀ MG ಬಂಡಿವಡ್ಡರ್ ಗುರುಗಳಿಂದ. ಮತ್ತೊಮ್ಮೆ ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ, ಈ ವೇದಿಕೆಯ ಮೇಲೆ ಆಸೀನರಾದಂತಹ MC ಪಾಟೀಲ್ ಸರ್ ಅವರೇ, ಮಾಸ್ತಿ ಸರ್ ಅವರೇ, ಡಾಕ್ಟರ್ SS ಮಠಪತಿ ಸರ್ ಅವರೇ, ಎಲ್ಲ ಕಾಲೇಜಿನ ವಿದ್ಯಾರ್ಥಿನಿಯರೇ, ಮೊದಲನೇದಾಗಿ ನಾನು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ಮಹನೀಯರಿಗೆ, ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನನ್ನ ವೈಯಕ್ತಿಕ ನಮನಗಳನ್ನು ತಿಳಿಸ್ತೇನೆ. ಸ್ವಾತಂತ್ರ್ಯ ಅಂದರೆ ನಮಗೆ ಬ್ರಿಟಿಷರ ಗುಲಾಮಗಿರಿಯಿಂದ ಮುಕ್ತಿ ಸಿಕ್ಕ ದಿನ ಅಂತ. ಒಂದು ಕಾಲ ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಸುಮಾರು 2 ಶತಮಾನಗಳಿಗಿಂತ ಹೆಚ್ಚು ಕಾಲ ನಮ್ಮನ್ನು ಬ್ರಿಟಿಷರು ಆಳಿದರು. ಅವರ ಒಂದು ಅಧಿಕಾರದ ಕಪಿಮುಷ್ಟಿಯಲ್ಲಿ ನಾವೆಲ್ಲ ಇಲ್ಲಿ ಹಿಂಸೆಗೆ ಒಳಗಾಗಿ ಇದ್ದಂಥ ಎಷ್ಟೋ ಶತಮಾನಗಳು ಒಂದು ಕಾಲ ಇತ್ತು. ಸೊ ಇದಕ್ಕೆ ಮುಕ್ತಿ ಕೊಡಬೇಕು ಅನ್ನುವಂಥ ಒಂದು ಇಲ್ಲಿ ಪಣ ತೊಟ್ಟಂಥ ಸ್ವಾತಂತ್ರ್ಯ ಹೋರಾಟಗಾರರೆಂದರೆ ಇಲ್ಲಿ ಮಹಾತ್ಮ ಗಾಂಧೀಜಿ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ಜವಾಹರ್ಲಾಲ್ ನೆಹರು ಅವರು, ಭಗತ್ ಸಿಂಗ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಬಾಲ್ ಗಂಗಾಧರ್ ತಿಲಕ್ರಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದ ಪ್ರತಿಫಲನೆ ಇವತ್ತು ನಾವು ಅನುಭವಿಸ್ತಿರುವಂತಹ ಸ್ವಾತಂತ್ರ್ಯ ಅಂತ ಹೇಳ್ತೀವಿ. ಅಂದರೆ ಅವರು ಎಷ್ಟೋ ವರ್ಷಗಳ ಕಾಲ, ಎಷ್ಟೋ ದಿನಗಳ ಕಾಲ ಅವರು ಜೈಲು ವಾಸವನ್ನು ಕೂಡ ಅನುಭವಿಸಿದ್ದಾರೆ. ಮತ್ತೆ
ಇಲ್ಲಿ ಬ್ರಿಟಿಷರಿಂದ ಬಹಳಷ್ಟು ಹಿಂಸೆಯನ್ನು ಕೂಡ ಅನುಭವಿಸಿದ್ದಾರೆ. ಅಂತ ಒಂದು ಮಹಾನ್ ತ್ಯಾಗವನ್ನು ಮಾಡಿದಂಥ ಒಂದು ಅವರನ್ನು ನೆನಪಿಸಿಕೊಳ್ಳುವಂತಹ ಒಂದು ಸುದಿನ ಇವತ್ತು ಅಂತ ನಾವು ಹೇಳ್ತೇವೆ ಅಂತ. ಸೊ ಇನ್ನೊಂದು ಏನಂತಂದರೆ, ಬಹುಶಃ ನಾನು ಇಲ್ಲಿ ಗಾಂಧೀಜಿ ಅವರ ಒಂದು ಈ ವಿಚಾರದಲ್ಲಿ ಬಹಳಷ್ಟು ಕೆಲವೊಂದು ವಿಮರ್ಶೆಗಳನ್ನು ಕೇಳಿದ್ದೀನಿ. ಆದರೆ ಸ್ವಾತಂತ್ರ್ಯ ಅಹಿಂಸೆಯಿಂದ ತಂದು ಕೊಟ್ಟಂತಹ ಗಾಂಧೀಜಿಯವರ ಒಂದು ಸಾಧನೆ ಏನಿದೆಯಲ್ಲ, ಈ ಜಗತ್ತಿನಲ್ಲಿ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದ್ರೆ ಅಂದಿನ ಅಸಹಾಯಕ ಮತ್ತೆ ಆರ್ಥಿಕವಾಗಿ ತುಂಬಾ ಹದಗೆಟ್ಟಂತಹ ನಮ್ಮ ಭಾರತದ ಸ್ಥಿತಿಗೆ ಅಹಿಂಸೆ ಬಿಟ್ಟರೆ ಬೇರೆ ಅಸ್ತ್ರ ಯಾವುದು ಯಶಸ್ಸು ಆಗ್ತಿರ್ಲಿಲ್ಲ ಅನ್ನುವಂತಹ ಒಂದು ದೃಢವಾದಂತಹ ಒಂದು ನಿಶ್ಚಯ, ದೃಢವಾದಂತಹ ಒಂದು ನಂಬಿಕೆ ಗಾಂಧೀಜಿಯವರಲ್ಲಿತ್ತು ಅಂತ. ಸೊ ಆ ನಂಬಿಕೆ ಅದನ್ನು ಫಾಲೋ ಮಾಡಿದ್ರು ಅಂತ. ಇಲ್ಲಿ ಅಹಿಂಸೆಯನ್ನ ಫಾಲೋ ಮಾಡಿ ಅವ್ರಿಗೆ ಸ್ಟ್ರಾಂಗ್ ಆದಂತ ಮನೋಭಾವ ಇರಲಿಲ್ಲ ಅನ್ನುವಂಥದ್ದಲ್ಲ. ಖಂಡಿತವಾಗ್ಲೂ ನಮಗೆ ಹೋಲಿಸಿದ್ರೆ ಜಗತ್ತಿನ ಎಲ್ಲ ಈ ಹೋರಾಟಗಾರರು ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳಿಗೆ ಹೋಲಿಸಿದ್ರೆ ಗಾಂಧೀಜಿಯವರೇ ಶ್ರೇಷ್ಠ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅಹಿಂಸೆಯಿಂದ ಗೆಲ್ಲುವಂಥದ್ದು ಅಸಾಧ್ಯವಾದ ಕೆಲಸವಾಗಿತ್ತು. ಜಗತ್ತಿನಲ್ಲಿ ಕೆಲವು ಅಹಿಂಸೆಯಲ್ಲಿ ಜಯವನ್ನ ಪಡೆದಂತ ಒಬ್ಬರಲ್ಲಿ ಮಹಾತ್ಮ ಗಾಂಧೀಜಿಯವರು ಕೂಡ ಅನ್ನುವಂಥದ್ದು ಬಹಳ ದಿಟ್ಟತನದಿಂದ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಸೊ ಅವರ ಅಹಿಂಸೆ ಒಂದು ಅಸಹಾಯಕತೆ ಅಲ್ಲ, ಅಂದಿನ ಅನಿವಾರ್ಯತೆ ಅನ್ನೋದನ್ನ ಜಗತ್ತಿಗೆ ಪ್ರೂವ್ ಮಾಡಿದಂತ ಏಕೈಕ ವ್ಯಕ್ತಿಗಳು ಗಾಂಧೀಜಿಯವರು. ಮತ್ತೆ ಹಲವಾರು ವರ್ಷದ ಹೋರಾಟದ ನಂತರ ನಾವು ಸ್ವಾತಂತ್ರ್ಯವನ್ನ ಇಲ್ಲಿ ಆಗಸ್ಟ್ 15, 1947 ಪಡೆದಿವೆ ಅಂತ. ಬಟ್ ಇಲ್ಲಿ ಇನ್ನೊಂದು ಏನಂತಂದ್ರೆ, ಇಲ್ಲಿ ಹೇಳ್ಬೇಕಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಭಾರತೀಯರ ಮನೋಭಾವಗಳಲ್ಲಿ ಏನಿತ್ತು ಅಂತಂದ್ರೆ ಪ್ರಾಮಾಣಿಕತೆ, ನಿಷ್ಠೆ, ಶ್ರಮ ಅನ್ನುವಂಥ ಒಂದು ಮೂಲ ಉದ್ದೇಶ ನಾವು ಇಟ್ಕೊಂಡು ಬದುಕ್ತಾ ಇದ್ವಿ. ಆದರ್ಶಗಳ ಒಂದು ಮೂಲ ಆಧಾರದ ಮೇಲೆ ನಾವೆಲ್ಲ ಬದುಕ್ತಾ ಇದ್ವಿ. ಆದ್ರೆ ಆ ಆದರ್ಶಗಳು ನಾವು ಸ್ವಾತಂತ್ರ್ಯ ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ತು, ಯಾರ ಗುಲಾಮಗಿರಿ ನಮಗಿರ್ಲಿಲ್ಲ. ಆದ್ರೆ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ತಾ ಇಲ್ಲ. ನೋಡ್ರಿ, ಅಂದು ಪ್ರಾಮಾಣಿಕತೆ, ನಿಷ್ಠೆ, ಸೌಹಾರ್ದತೆ, ಶಾಂತಿ, ಏಕತೆ ಇದ್ದಂತ ಭಾರತದಲ್ಲಿ ಇವತ್ತು ಕರಪ್ಷನ್ ಜಾಸ್ತಿ ಆಗ್ತಾ ಇದೆ, ಮೋಸ ಜಾಸ್ತಿ ಆಗ್ತಾ ಇದೆ, ಕೊಲೆ ಜಾಸ್ತಿ ಆಗ್ತಾ ಇದೆ. ಕಾನೂನನ್ನ ನಾವೆಲ್ಲರೂ ಸಾಮಾನ್ಯವಾಗಿ ಬಹಳಷ್ಟು ಜನರು ಅದನ್ನ ಪಾಲಿಸ್ತಾ ಇಲ್ಲ, ಉಲ್ಲಂಘನೆ ಮಾಡ್ತಾ ಇದ್ದೇವೆ ಅಂತ ಒಂದು ನಾವು ಸ್ಥಿತಿಗೆ ನಾವು ಬಂದಿದ್ದೀವಿ. ಅಂದ್ರೆ ಇವತ್ತು ನಾವು ಸ್ವಲ್ಪ ನೆನಪು ಮಾಡ್ಕೊಳ್ಳೋಣ. ಹಾಗಾದ್ರೆ ನಾವು ಸ್ವಾತಂತ್ರ್ಯ ಪಡೆದಂತ ಉದ್ದೇಶ ಏನು? ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ಕಾನೂನುಗಳಿವೆ? ಹಾಗಾದ್ರೆ ಅವುಗಳನ್ನು ನಾವೆಲ್ಲ ಪಾಲಿಸಬೇಕಾ? ಖಂಡಿತವಾಗ್ಲೂ ಪಾಲಿಸಬೇಕು. ಎಲ್ಲರೂ ಆ ಕಾನೂನು ವ್ಯವಸ್ಥೆಯನ್ನು ನಾವು ನಿಷ್ಠೆಯಿಂದ ಪಾಲಿಸಿದ್ದೇ ಆದ್ರೆ ನಮ್ಮ ದೇಶ ಇನ್ನೂ ಉನ್ನತ ಮಟ್ಟಕ್ಕೆ ಒಂದು ಉತ್ತಮ ಒಂದು ವ್ಯವಸ್ಥೆಗೆ ಬದಲಾಗೋದರಲ್ಲಿ ಯಾವ ಸಂಶಯನೂ ಕೂಡ ಇಲ್ಲ ಅಂತ ನಾನು ಹೇಳ್ತೀನಿ. ಹಾಗಾಗಿ ಆತ್ಮೀಯ ವಿದ್ಯಾರ್ಥಿನಿಯರೇ, ನಾವು ನೀವೆಲ್ಲ ಕೂಡಿ ಇಲ್ಲಿ ಪ್ರಾಮಾಣಿಕತೆಯನ್ನ ನಾವು ಕರಗತ ಮಾಡಿಕೊಂಡು ಪಾಲಿಸಿ ನಿಷ್ಠೆಯನ್ನ ಇಟ್ಕೊಂಡು ನಮ್ಮ ಎಲ್ಲ ಕಾನೂನು ವ್ಯವಸ್ಥೆಗೆ ಗೌರವಿಸಿ ನಮ್ಮ ಉತ್ತಮವಾದಂಥ ದೇಶವನ್ನ ನಾವು ಕಟ್ಟಲಿಕ್ಕೆ ಶ್ರಮಿಸೋಣ. ಅದನ್ನೇ ನಮಗೆ ಆ ಒಂದು ಶ್ಲೋಕ ದಿನನಿತ್ಯ, ಇವತ್ತು ಆಗಸ್ಟ್ 15 ಮಾತ್ರ ಅದನ್ನ ನೆನಪಿಸ್ಕೊಳ್ಳೋದು ಬೇಡ, ಪ್ರತಿನಿತ್ಯನೂ ಕೂಡ ನಾವು ಈ ಒಂದು ವ್ಯವಸ್ಥೆಯನ್ನ, ನಮ್ಮ ಒಂದು ಶಾಂತಿ ಸೌಹಾರ್ದತೆಯನ್ನ, ಏಕತೆಯನ್ನ ಕಾಪಾಡಿಕೊಳ್ಳೋದ್ರಲ್ಲಿ ನಾವೆಲ್ಲ ನಮ್ಮ ಕೈ ಜೋಡಿಸ್ಬೇಕು ಅನ್ನುವಂಥ ಮಾತನ್ನ ತಮಗೆ ಹೇಳ್ತಾ, ಸೊ ಈ ಒಂದು ಅವಕಾಶಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಜೈ ಹಿಂದ್. ಮೌಲಿಕವಾದ ಅಧ್ಯಕ್ಷೀಯ ನುಡಿಗಳನ್ನಾಡಿದಂತಹ ಶ್ರೀ MG ಬಂಡಿವಡ್ಡರ್ ಪ್ರಾಚಾರ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಶ್ರೀ P. ವೆಂಕಟೇಶ್, ದೈಹಿಕ ಶಿಕ್ಷಣ ನಿರ್ದೇಶಕರು, ಇವರಿಂದ 80ನೇ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಈ ಕಾರ್ಯಕ್ರಮದ
ಧ್ವಜಾರೋಹಣದ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂಥ ಬಂಡಿವಡ್ಡರ್ ಸರ್ ಅವರೇ, ಹಾಗೂ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂಥ MC ಪಾಟೀಲ್ ಸರ್ ಅವರೇ, ಹಾಗೂ ಪದವಿ ಪೂರ್ವ ಮಹಾವಿದ್ಯಾಲಯದ ಉಪಪ್ರಾಚಾರ್ಯಗಳಾಗಿರ್ತಕ್ಕಂಥ ಡಾಕ್ಟರ್ SS ಮಠಪತಿ ಹಾಗೂ ಮಾಸ್ತಿ ಅವರೇ, ಹಾಗೂ ನನ್ನ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಾಗಿರ್ತಕ್ಕಂಥ NCC ವಿದ್ಯಾರ್ಥಿ ಕೆಡೆಟ್ಗಳೇ, ಹಾಗೂ NSS ವಿದ್ಯಾರ್ಥಿನಿಯರೇ, ಹಾಗೂ ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸಿನ ರೋವರ್ಸ್ ರೇಂಜರ್ಸಿನ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಈ ಒಂದು 80ನೇ ಸ್ವಾತಂತ್ರ್ಯೋತ್ಸವದ ದಿನದ ಅಂಗವಾಗಿ ಎಲ್ಲರಿಗೂ ವಂದನೆ ಅಭಿನಂದನೆಗಳನ್ನು ತಿಳಿಸುತ್ತಾ ನನ್ನ ಒಂದು ವಂದನೆ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಈಗ ಎಲ್ಲರಿಗೆ ಸರ್ವರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಹಾಗೂ ವಂದನೆಗಳು. ಎಲ್ಲರೂ ಮೃತ್ಯುಂಜಯ ವಿದ್ಯಾಪೀಠದ ಕಚೇರಿಯತ್ತ ತೆರಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಜೈ ಹಿಂದ್. जय श्रीमान, ध्वजारोहण के लिए परेड तैयार है। जय श्रीमान। राष्ट्र सैल्यूट! एक साथ राष्ट्रगीत शुरू कर। ಇದೀಗ ಧ್ವಜಾರೋಹಣ ನೆರವೇರಿಸಿದಂತಹ ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದಂತಹ ಶ್ರೀ PV ಕೆರುಡಿ ಅವರು ಒಂದೆರಡು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಇಂದಿನ ನಮ್ಮ ದೇಶದ 80ನೇ ವರ್ಷದ ಸ್ವಾತಂತ್ರ್ಯದಲ್ಲಿ ಭಾಗವಹಿಸಿದಂತಹ ಮೃತ್ಯುಂಜಯ ವಿದ್ಯಾಪೀಠದ ಅಂಗಸಂಸ್ಥೆಗಳ ಶಿಕ್ಷಕ ವರ್ಗವೇ, ಸಿಬ್ಬಂದಿ ವರ್ಗವೇ, ವಿದ್ಯಾರ್ಥಿನಿಯರೇ, ಈ 80ನೇ ವರ್ಷದ ನನಗೆ ಸಂಪೂರ್ಣವಾದ ವಂದನೆಯನ್ನು ಕೊಟ್ಟಿಲ್ಲ. ಅದಕ್ಕೆ ಕಾರಣ ಹೇಳ್ತಾ ಇದ್ದೇನೆ. ಅದಕ್ಕೆ ಪೂರ್ವವಾಗಿ ನಾನು ಸ್ವಾತಂತ್ರ್ಯದ ಉತ್ಸವದ ಮೊದಲನೇ ದಿನದಲ್ಲಿ ಭಾಗವಹಿಸಿದಂತಹ ಘಟನೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತಾ ಇದ್ದೇನೆ. 1947 ಇಸ್ವಿ 14ನೇ ತಾರೀಕು ರಾತ್ರಿ ನಾನು ಆಗ 3ನೇ ಕ್ಲಾಸ್ ಪ್ರೈಮರಿ ವಿದ್ಯಾರ್ಥಿ. ಸ್ವಾತಂತ್ರ್ಯದ ಪರಿಕಲ್ಪನೆಯಲ್ಲಿರುವಂಥ ವಿದ್ಯಾರ್ಥಿಗಳು. ಆದರೆ ಶಿಕ್ಷಕರಿಗೆ ಅಂದು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಒಂದು ಉತ್ಸವವನ್ನು ರಾತ್ರಿ ಪಂಚ ಮೆರವಣಿಗೆ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು. ನಾನು ಈಗಾಗಲೇ ಹೇಳಿದಂತೆ ಸ್ವಾತಂತ್ರ್ಯದ ಕಲ್ಪನೆ ಇರುವಂಥ ವಿದ್ಯಾರ್ಥಿಗಳು ನಾವು. ನಮಗೆ ಏನು ಆ ಘಟನೆಯಲ್ಲಿ ಭಾಗವಹಿಸುವಂಥ ಒಂದು ಆಕರ್ಷಣೆ ಅಂದರೆ ಶಿಕ್ಷಕರು ನಮಗೆ
ಕೊಬ್ಬರಿ ಚೆನ್ನಿ ಕೊಡ್ತೇವೆ, ನೀವು ರಾತ್ರಿ ಇರಬೇಕಂತ ಹೇಳಿದ್ದು ನನಗೇನು ನೆನಪಾಯ್ತು. ಆ ದಿಶೆಯಿಂದ ಅದೊಂದೇ ಕಾರಣದಿಂದ ಆ ಸಂಭ್ರಮದಲ್ಲಿ ಭಾಗವಹಿಸಿದ್ದು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ, ಸ್ವಾತಂತ್ರ್ಯ ತರುವಲ್ಲಿ ಎಷ್ಟೊಂದು ಜನ ಭಾಗವಹಿಸಿದ್ದಾರೆ, ಅವರ ಪಟ್ಟಂಥ ಕಷ್ಟಗಳು ಏನೇನು ಅನ್ನುವುದನ್ನು ಅದಕ್ಕೆ ನಾನು ಒಂದು ನಿದರ್ಶನವೂ ಆಗಿದೆ. ಈಗಾಗಲೇ ಹೇಳಿದ್ದೇನೆ, ನಾನು ವಿದ್ಯಾರ್ಥಿ ಇದ್ದೊಳಗೆ ಕಾಲದಲ್ಲಿ SV ಮಾಸ್ತರ್ ಅಂತೇಳಿ ಎಂ ಪಿ ಆಗಿ ರಿಟೈರ್. ಅವ್ರನ್ನ ಸ್ವಾತಂತ್ರ್ಯಕ್ಕೆ ಕೋಟಕ್ಕೆ ಚಳವಳಿ ಮಾಡೋ ಕಾಲಕ್ಕೆ ಅವ್ರನ್ನ ದಸ್ತಗಿರಿ ಮಾಡಿ ಕರ್ಕೊಂಡು ಹೊಂಟುತ್ತಾ ಇದ್ರು. ಆ ಕಾಲಕ್ಕೆ ಹೇಳಿದ್ದೇನೆ ನಾನು ಈಗಾಗಲೇ, ಹೆಣ್ಣು ಮಕ್ಕಳು ವಿದ್ಯೆಯ ಅರಿವಿಲ್ಲದ ಜೀವನದ ದಿನನಿತ್ಯದ ಹೋರಾಟದಲ್ಲಿ ತೊಡಗಿದಂಥ ವ್ಯಕ್ತಿಗಳು, ಅಂದರೆ ಊಟ ವಸತಿಗೂ ತೊಂದರೆ ಇರುವಂಥ ಒಂದು ಸಂದರ್ಭ, ಅಂಥವರು ಭಾಗವಹಿಸಿ ದೇಶಕ್ಕೆ ಸ್ವಾತಂತ್ರ್ಯ ಕೊಂಡೊಯ್ತ ಮಾಡಿದ ಭಾಗದ ಪ್ರತೀಕವಾಗಿ ನಾವಿಂದ ಈ ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ. ಅಂಥವರನ್ನು ನೆನೆಯದೇ ಇದ್ದರೆ ಈ ಸ್ವಾತಂತ್ರ್ಯದ ಉತ್ಸವದ ಮೆರುಗು ಬರಲಾರದಂತ ನಾನು ಭಾವಿಸಿದ್ದೇನೆ. ಅವರೆಲ್ಲ ತ್ಯಾಗ ಬಲಿದಾನದ ಇವೆಲ್ಲ ಓದಿದ್ದೀರಿ. ನಮ್ಮ ಮೈಲಾರ ಮಹದೇವಪ್ಪನವರು ನಮ್ಮ ಸಂಸ್ಥೆಯ ವಿದ್ಯಾರ್ಥಿ, ಗುಂಡಿಗೆ ಬಲಿಯಾದರು ಅಂತ ಅನೇಕ ಜನರನ್ನು ನಾನು ನೋಡಿದ್ದೇನೆ, ಕೇಳಿದ್ದೇನೆ. ಅವರೆಲ್ಲರ ತ್ಯಾಗದ ಫಲವಾಗಿ ನಾವು ಈ ಸ್ವಾತಂತ್ರ್ಯದ ಅನುಭವಿಸ್ತಾ ಇದ್ದೇವೆ. ನಿಜವಾಗಿ ನಾವು ಸ್ವಾತಂತ್ರ್ಯ ಪಡೆದಿದ್ದೇವೆ ಅಂದರೆ ಪ್ರಶ್ನೆಗೆ ಒಂದು ಉತ್ತರ ನಮ್ಮ ಸುಪ್ರೀಂ ಕೋರ್ಟ್ ರೂಲಿಂಗ್ನ ಹೇಳ್ತಾ ಇದ್ದಾರೆ. ಒಂದು ವಿಷಯದಲ್ಲಿ ಆಗಿನ ಕಾಲಕ್ಕೆ ಜನ ಹೇಗಿದ್ರು ಅನ್ನೋದೊಂದು ವರ್ಣನೆಯನ್ನು ಮಾಡ್ತಾರೆ ತಮ್ಮ ಜಡ್ಜ್ಮೆಂಟ್ನಲ್ಲಿ. ಆ ಕಾಲಕ್ಕೆ ಪೀಪಲ್ ವೇರ್ ಅಫ್ರೇಡ್ ಆಫ್ ಟೆಲಿಂಗ್ ಫಾಲ್ಸ್ಹುಡ್, whereas nowadays it has become a day to day life ಅಂತ ಒಂದು ಜಡ್ಜ್ಮೆಂಟ್ನಲ್ಲಿ ಹೇಳ್ತಾರೆ. ಅಂದರೆ ನಾವೆಷ್ಟೊಂದು ಪರಿವರ್ತನೆಗೊಂಡಿದ್ದೇವೆ. ಆ ಕಾಲಕ್ಕೆ ಯಾವ ವ್ಯಕ್ತಿಯೂ ಸುಳ್ಳು ಹೇಳಿಕೆ ಮುಂದೆ ಬರ್ತಾ ಇದ್ದಿಲ್ಲ. ತಮ್ಮ ಜೀವ ಹೋದರೂ ಸತ್ಯವನ್ನೇ ನುಡಿಯುವಂಥ ಒಂದು ಕಾಲ ಈಗ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ನಾನು ಹೇಳಿದ್ನಲ್ಲ, ಇದು ನನಗೆ ಅರ್ಧ ಸುಖವನ್ನು ನೆಮ್ಮದಿಯನ್ನು ತಂದುಕೊಂಡಂಥ ಒಂದು ಕಾಲ. ಎಷ್ಟೊಂದು ಸುಳ್ಳು, ಮೋಸ, ವಂಚನೆ ನಮಗೆ ಸಾರ್ವತ್ರಿಕ ಜೀವನದ, ನಮಗೆ ಸಮಾಜ ಕೊಟ್ಟದ್ದರ ಪರಿಕಲ್ಪನೆ ಇಲ್ಲ ಅಂತ ನಾವು ನಡೆಯುವಂಥ ಭ್ರಷ್ಟರಾಗಿದ್ದೇವೆ. ಅದಕ್ಕೆ ದುಃಖ ನನಗೆ ಬರ್ತಾ ಇದೆ. ಅದು ಒಂದು ಜೀವನದ ಭಾಗ ಆಗಿದೆ, ಅದು ನೋವನ್ನು ತರ್ತಾ ಇದೆ. ಆ ದೃಷ್ಟಿಯಿಂದ ಈ ಸ್ವಾತಂತ್ರ್ಯ ಭಾಗದಲ್ಲಿ ನನಗೆ ಅರ್ಧ ಆನಂದ, ಅರ್ಧ ನೋವು ಉಂಟು ಮಾಡಿದೆ ಅಂತ ಹೇಳ್ತಾ ಇದ್ದೀನಿ. ನಾನು ಹೆಚ್ಚು ಬಯಸ್ತಾ ಇದ್ದಲ್ಲ ವಿದ್ಯಾರ್ಥಿಗಳೇ, ತಾವೆಲ್ಲರೂ ಮುಂದಿನ ಭವಿಷ್ಯದ ರೂವಾರಿಗಳು, ದೇಶ ಕಟ್ಟುವಲ್ಲಿ, ದೇಶದ ಮುನ್ನೊಯ್ಯುವಲ್ಲಿ, ದೇಶ ಬೆಳವಣಿಗೆ ಕಾರಣೀಕರ್ತರಾಗುವಂಥ ತಾವು ಒಳ್ಳೆಯ ಗುಣ, ನಡೆ, ನುಡಿಯನ್ನು ಹೊಂದಿದರೆ ಮಾತ್ರ ಈ ಸ್ವಾತಂತ್ರ್ಯಕ್ಕೆ ಮೆರುಗು ಬರ್ತಾ ಇದೆ. ಇಲ್ಲ ಅಂತಂದರೆ ಇದು ನಮ್ಮ ಒಂದು ವ್ಯರ್ಥದ ಘಟನೆ ಆಗ್ತಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಮಾತನಾಡೋದಿಲ್ಲ. ಈ ಒಂದೇ ಒಂದು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದೇವರೇ, ನಮ್ಮ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಒಳ್ಳೆಯ ನಡೆನುಡಿಯನ್ನು ಕೊಡು, ಜೀವನವನ್ನು ಆ ಮೂಲಕ ಒಳ್ಳೆಯ ಆನಂದದಿಂದ ಭರಿಸುವಂಥ ಒಂದು ಶಕ್ತಿ ಕೊಡುವಂಥ ಹಾರೈಸಿ ನನ್ನ ಮೃತ್ಯುಂಜಯ ವಿದ್ಯಾಪೀಠದ ಧ್ವಜಾರೋಹಣವನ್ನು ನೆರವೇರಿಸಿ ಅತ್ಯಮೂಲ್ಯವಾದ ನುಡಿಗಳನ್ನಾಡಿದಂತಹ ಶ್ರೀ PV ಕೆರೋಡಿ ಕಾರ್ಯಾಧ್ಯಕ್ಷರು, ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಎಲ್ಲ ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಎಲ್ಲ ಅಂಗಸಂಸ್ಥೆಯ ಮುಖ್ಯಸ್ಥರಿಗೆ ತುಂಬು ಹೃದಯದ ಧನ್ಯವಾದಗಳು. ಅಂಗಸಂಸ್ಥೆಯ ಬೋಧಕೇತರ ಸಿಬ್ಬಂದಿಯವರಿಗೆ ತುಂಬು ಹೃದಯದ ಧನ್ಯವಾದಗಳು.
ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ NCC ಕೆಡೆಟ್ಗಳಿಗೆ, NSS ಸ್ವಯಂ ಸೇವಕರಿಗೆ, ರೋವರ್ಸ್ ರೇಂಜರ್ಸ್ ಘಟಕದ ವಿದ್ಯಾರ್ಥಿಗಳಿಗೆ, ಸ್ಕೌಟ್ಸ್ ಗೈಡ್ಸ್ನ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ವಿದ್ಯಾರ್ಥಿನಿಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಂಸಭಾವಿಯ ಸಮಸ್ತ ನಾಗರಿಕರಿಗೆ ಮತ್ತು ಪತ್ರಿಕಾ ಬಳಗದವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಎಲ್ಲರಲ್ಲಿ ಒಂದು ವಿನಂತಿ. ತಿರಂಗಾ ರ್ಯಾಲಿ 700 ಮೀಟರ್ ತಿರಂಗಾ ರ್ಯಾಲಿ ಐತಿಹಾಸಿಕ ಈ ರ್ಯಾಲಿಗೆ ತಾವೆಲ್ಲ ಸಾಕ್ಷಿಯಾಗಬೇಕು. ತುಂಬ ಉತ್ಸಾಹದಿಂದ ಎಲ್ಲರೂ ಕೂಡ 700 ಮೀಟರ್ ತಿರಂಗಾ ರ್ಯಾಲಿಯಲ್ಲಿ ಪಾಲ್ಗೊಂಡು ಅದನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ओ देश मेरे तेरी शान पे सदके, कोई धन है क्या तेरी धूल से बढ़ के, तेरी धूप से रोशन, तेरी हवा पे जिंदा, तू बाग है मेरा, मैं तेरा परिंदा, है अर्ज़ ये दीवाने की, जहाँ बोर सुहानी देखी, एक रोज वही मेरी शाम हो, कभी याद करे जो जमाना, माटी पे मर मिट जाना, जिक्र में शामिल मेरा नाम हो। ओ देश मेरे तेरी शान पे सदके, कोई धन है क्या तेरी धूल से बढ़ के, तेरी धूप से रोशन, तेरी हवा पे जिंदा, तू बाग है मेरा, मैं तेरा परिंदा। चल